ನಮಸ್ತೆ ಫ್ರೆಂಡ್ಸ್, ಇವತ್ತು ಸೋಪ್ನಟ್ ಇಲ್ಲ ಅಂಟುವಾಳಕಾಯಿದು ಕ್ಲೀನಿಂಗ್ ಲಿಕ್ವಿಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಬೌಲ್ ರೀಟಾ ತಗೊಳ್ಳಿ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಕಪ್ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಓವರ್ನೈಟ್ ಬಿಟ್ಬಿಡೋಣ. ಈಗ ಸೋಪ್ ನಟ್ಸನ್ನು ಸ್ಟೋವ್ ಮೇಲೆ ಬಾಯ್ಲ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಕುದಿ ಬಂದು ನೀರು ಕಡಿಮೆ ಆಗೋವರೆಗೆ ಇದನ್ನು ಬಾಯ್ಲ್ ಮಾಡಿ. ಸೋಪ್ ನಟ್ಸಿಂದ ಒಳ್ಳೆ ನೊರೆ ಬರ್ತಾ ಇದೆ. ಇದನ್ನು ಗ್ಯಾಸ್ ಕಡಿಮೆ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಈಗ 10 ಮಿನಿಟ್ಸಿಂದ ಬಾಯ್ಲ್ ಆಗ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಈಗ ಕೂಲ್ ಆಗಿದೆ. ಇದು ಸ್ವಲ್ಪ ಇದು ಪಲ್ಪ್ ಸ್ಕ್ವೀಸ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಬೇಕು. ಈಗ ಇದು ಪ್ರೆಸ್ ಮಾಡಿದರೆ ಇದ್ರ ಒಳಗಿರೋ ಸೀಡ್ ಬರುತ್ತೆ ಹೊರಗಡೆ. ಎಲ್ಲನೂ ಚೆನ್ನಾಗಿ ಪ್ರೆಸ್ ಮಾಡಿ ಆವಾಗ ಅದ್ರದ್ದು ಜ್ಯೂಸಸ್ ಎಲ್ಲ ಆ ಲಿಕ್ವಿಡಲ್ಲಿ ಬರುತ್ತೆ. ಈಗ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಎಲ್ಲ ನೊರೆ ಬಂದಿದೆ. ಇದನ್ನು ಫಿಲ್ಟರ್ ಮಾಡೋಣ. ನಾನೀಗ ಲಿಕ್ವಿಡನ್ನು ಫಿಲ್ಟರ್ ಮಾಡಿ ಇದನ್ನು ಸರಿಯಾಗಿ ಪ್ರೆಸ್ ಮಾಡಿ ಇದನ್ನು ಒಂದು ಗ್ಲಾಸ್ ಕಂಟೈನರ್ ಇಲ್ಲ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೋರ್ ಮಾಡಿ. ಅಂಟುವಾಳಕಾಯಿಯಿಂದ ಕ್ಲೀನಿಂಗ್ ಲಿಕ್ವಿಡ್ ರೆಡಿಯಾಗಿದೆ. ಇದನ್ನು ನೀವು ವಾಷಿಂಗಿಗೆ, ಪಾತ್ರೆ ಕ್ಲೀನಿಂಗಿಗೆ ಏನು ಬೇಕಾದರೂ ಯೂಸ್ ಮಾಡಬಹುದು. ಥ್ಯಾಂಕ್ ಯು.